ಇವತ್ತು ಇಷ್ಟು ಮಟನ್ ಯಾಕೆ ಮಾಡಿದ್ದೀವಿ ಅಂತ ಗೊತ್ತಾಗಬೇಕಂದ್ರೆ ವಿಡಿಯೋ ಲಾಸ್ಟ್ವರೆಗೂ ನೋಡಿ ಹೇಳ್ತೀನಿ. ಅಸ್ಸಲಾಮು ಅಲೈಕುಮ್, ನಮಸ್ತೆ ಎಲ್ಲರಿಗೂ. 2 ದಿನ ರಜಾ ಕೊಟ್ಟಿದ್ರು ಕಾಲೇಜಿಗೆ. ಕುತ್ಕೊಂಡು ಏನು ಮಾಡೋದು ಅಂತ ಕೆಲ್ಸಕ್ಕಾದ್ರೂ ಹೋಗೋಣ ಅಂತ ಹೋಗಿದ್ದೆ. ಕೆಲ್ಸಕ್ಕೇನೋ ಬಂದೆ. ಇಲ್ಲಿ ಆ ಮಟ್ಟಿಗೆ ಕೆಲಸ ಇತ್ತು ಅಂದರೆ ಕುತ್ಕೊಂಡ್ರೆ ಸಾಕು ಅನ್ನಿಸ್ತಿತ್ತು ಜೀವ. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ, ಅಯ್ಯೋ ಅಣ್ಣ. ಇವಣ್ಣ ನೋಡಿದ್ರೆ ಸ್ವಲ್ಪ ಗ್ಯಾಪ್ ಸಿಕ್ಕಿದ್ರೆ ಸಾಕು, ಆ ಹುಡುಗಿರು ನೋಡೋದು ಬಿಡ್ತಿಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಅಬ್ಬಾಬಾಬಾ, ಏನ್ರಿ ಮಟನ್ ಸಾರು. ಈ ಮಟನ್ ಸಾರನ್ನ ನನ್ನ ಫ್ರೆಂಡ್ ನೋಡಿಬಿಟ್ರೆ ಲುಕ್ ಲೈಕ್ ಎ ದಿಸ್ ಮೀಮ್. ಬೋಟಿ ಗೊಜ್ಜು, ಮಟನ್ ಬಿರಿಯಾನಿ, ಟೇಸ್ಟಿ ಮೊಟ್ಟೆ ಪೀಸು. ನನ್ನ ಫ್ರೆಂಡು ಕೆಲ್ಸಕ್ಕೆ ಬಂದ್ರೂ ಎತ್ಕೊಂಡು ತಿನ್ನೋದು ಬಿಡ್ತಿಲ್ಲ. ಚಿಕನ್ ಫ್ರೈ, ಅಬ್ಬಾಬಾಬಾ ಲ್ಯಾಟ್ರಿ. ಈ ತಾತ ನಾವು ಕೆಲಸ ಮಾಡೋ ಯಾವ ಥರ ತಲೆ ತಿಂತಿತ್ತಂದರೆ ಅಬ್ಬಾಬಾಬಾ. ಆದರೆ ನಮ್ಮ ಎಕ್ಸ್ಪ್ರೆಷನ್ ಯಾವ ಥರ ಇತ್ತು ಗೊತ್ತಾ ಅವ್ರಿಗೆ? ನಮ್ಮ ದೇಶ ನಾವು ಕೊಟ್ಟಿರೋ ದೇಶ ಇದು. ಇದೇ ಗುರು ಫಂಕ್ಷನಲ್ಲು ಇಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ನನಗೆ ಯಾಕೋ ಒಂಥರ ಅನ್ನಿಸ್ತಿತ್ತು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕೆಲಸ ಮುಗಿಸ್ಕೊಂಡು ಹೊರಡ್ವಿ ಗುರು. ಸಾಯಂಕಾಲ ಪೇಮೆಂಟ್ ಬರುತ್ತೆ, ಫುಲ್ ಎಂಜಾಯ್. ಕಂಗ್ರ್ಯಾಚುಲೇಷನ್ ಬ್ರದರ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ರೈಲ್ವೆ ಸ್ಟೇಷನಿಗೆ ಬಂದ್ವಿ, ಟ್ರೈನಲ್ಲಿ ಹೋಗೋಣ ಅಂತ. ನಮ್ಮ ಹುಡುಗರು ಯಾಕೆ ಅಷ್ಟು ಬೇಗ ಹೋಗ್ತಾ ಇದ್ದಾವೋ ಗೊತ್ತಿಲ್ಲ. ಏನಾದ್ರು ಮಡ್ಗೋರಲ್ಲಿ ಬರೀ ಇಂಥದೆಯಾ. ಟ್ರೈನ್ ಏನೋ ಬರ್ತಾಯಿತೆ, ಇನ್ನೂ ನಿಂತ್ಕೊಂಡೇ ಇಲ್ಲ. ಆವಾಗಲೇ ಇವು ನಮ್ಮ ಹುಡುಗರು ಸ್ಟಾರ್ಟು, ನೀನು ಅಲ್ಲಿ ಕೂತ್ಕೊಂಡು ನಾನು ಇಲ್ಲಿ ಕೂತ್ಕೊಳ್ತೀನಿ ಅಂತ. ನಿಮ್ಮ ಟೀಮಲ್ಲೂ ಹಿಂಗೆ ಇದ್ರೆ ಟ್ಯಾಗ್ ಮಾಡಿ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಟ್ರೈನ್ ಏನೋ ಹತ್ಕೊಂಡ್ವಿ, ಡೋರ್ ಹತ್ರ ಕೂತ್ಕೊಂಡೆ ಯಾರಾದ್ರು ಕಾಣಿಸ್ತಾರ ಅಂತ. ಏನು ಕಾಣಿಸಂಗೆ ಇಲ್ಲ, ಬರೀ ಗಿಡ ಮರ ಮನೆ ಅಷ್ಟೇ. ಹೋಗೋ ಅಷ್ಟೊತ್ತಿಗೆ ಫುಲ್ ಹೊಟ್ಟೆ ಹಸೀತಾ ಇತ್ತು. 1 ಟೀ ಬಿಸ್ಕೆಟ್ ಹೊಡ್ಕೊಂಡು ಹೋದ್ವಿ. ನನ್ನ ಮೇಲೆ ಹಣೆ ಇಟ್ಟಳು. ಹಾಸ್ಟೆಲಿಗೆ ಹೋಗಿ ಬೆಳಿಗ್ಗೆ ಆಗಿದ ತಕ್ಷಣನೇ ಊರ ಕಡೆಗೆ ಹೊರಟೆ ಗುರು. ಒಂದು ಕೋಣೆ ಇಟ್ಕೊಂಡು ತಿನ್ಕೊಂಡು ಹೊರಟೆ. ನಾನು ಕುತ್ಕೊಂಡಿರೋ ಈ ಬಸ್ಸು ಹೊಸಾದ ಅನ್ಸುತ್ತೆ.